ಹಾಯ್ ನಮಸ್ತೆ. ಇದು ಸಂಡೇ ಮಿನಿ ವ್ಲಾಗ್. ತಿಂಡಿ ಎಲ್ಲ ಮುಗಿಸ್ಕೊಂಡು ಮಗನ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸೋಣ ಅಂತ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಜಸ್ಸು ಕೂಡ ಮಲಗೋ ಟೈಮ್ ಆಯಿತು. ಸೊ ಅವನನ್ನು ಮಲಗಿಸಿ ಮಧ್ಯಾಹ್ನದ ಅಡುಗೆನ ಈಗ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನಾನ್ ವೆಜ್ ಎಲ್ಲ ಏನೂ ಬೇಡ, ವೆಜ್ಜಲ್ಲೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ ಮನೇಲೇ ಪನ್ನೀರ್ ಮಾಡ್ಕೊಂಡ್ಬಿಡ್ತೀನಿ, ಆದರೆ ಇವತ್ತು ಆಲ್ರೆಡಿ ಖಾಲಿ ಆಗಿತ್ತು ಅಂತ ನಂದಿನಿ ಪನ್ನೀರನ್ನ ತರಿಸ್ಕೊಂಡಿದ್ದೆ. ಇದು ಕೂಡ ಚೆನ್ನಾಗಿರುತ್ತೆ. ಸೊ ಪನ್ನೀರೆಲ್ಲ ಕಟ್ ಮಾಡಿಟ್ಟು ನೀರನ್ನ ಒಂದು ಕಡೆ ಕುದಿಯೋದಕ್ಕೆ ಇಟ್ಟಿದ್ದೆ. ಅದರಲ್ಲಿ ಚೆನ್ನಾಗಿ ತೊಳೆದಿರೋಂಥ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಕುದಿ ಬರೋರ್ಗೂ ಕುದಿಸ್ಕೊಂಡು ಆಮೇಲೆ ಸೊಪ್ಪನ್ನ ತೆಗೆದು ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಹಿಂಡಿ ಎತ್ತಿಟ್ಟಿದ್ದೀನಿ. ಇನ್ನು ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿರೋ ಎಣ್ಣೆಗೆ ಒಂದು ಚಮಚ ಬೆಣ್ಣೆನ ಹಾಕಿ ಅದರಲ್ಲಿ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು 2 ಟೊಮ್ಯಾಟೊನ ಪ್ಯೂರಿ ಮಾಡಿ ಹಾಕಿ ಅದನ್ನು ಎಣ್ಣೆ ಬಿಡೋವರೆಗೂ ಬೇಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಒಂದು ಜಾರಲ್ಲಿ ಪಾಲಕ್ ಸೊಪ್ಪು, ನೆನೆಸಿರೋ ಗೋಡಂಬಿ ಮತ್ತು 2 ಚಮಚ ಹಾಲಿನ ಮೇಲಿನ ಕೆನೆನ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಮಸಾಲದಿಂದ ಕೂಡ ಎಣ್ಣೆ ಸಪ್ರೇಟ್ ಆಗಿತ್ತು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಅರಿಶಿನದ ಪುಡಿನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಈ ಪಾಲಕ್ ಪ್ಯೂರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಪನ್ನೀರನ್ನ ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾದ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ನಾನಿವತ್ತು ಸಿಂಪಲ್ಲಾಗಿ ಚಪಾತಿ ಮಾಡಿದ್ದೆ. ಪಾಲಕ್ ಪನ್ನೀರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಹ್ಯಾಪಿ ಕುಕ್ಕಿಂಗ್, ಬಾಯ್.